ಇದು ಗಿಂಬಲ್ಲು. ಫಸ್ಟ್ ಆಕ್ಸೆಸರೀಸ್ ತೋರಿಸ್ಬಿಡೋಣ ಈ ಬಾಕ್ಸ್ ಒಳಗಡೆ ಏನಿದೆ ಅಂತೇಳಿ. ಫಸ್ಟ್ ಗಿಂಬಲ್ ಬರುತ್ತೆ. ಗಿಂಬಲ್ಲು ಅದು ತೆಗೆದ ನಂತರ ಕೆಳಗಡೆ ಅದು ಫೋನ್ಗೆ ಹಾಕೋ ಕ್ಲಾಂಪು, ಮ್ಯಾಗ್ನೆಟಿಕ್ ಕ್ಲಾಂಪು. ಫೋನ್ ಇದ್ರ ಮೇಲೆ ಮೌಂಟ್ ಮಾಡಿ ಅದಾದ್ಮೇಲೆ ಗಿಂಬಲ್ ಮೌಂಟ್ ಮಾಡ್ಬೇಕು ಮ್ಯಾಗ್ನೆಟಿಕ್. ಇದು ಟ್ರೈಪಾಡ್ ಸ್ಟಿಕ್. ಅದೊಂದ್ಸಲ ಬಿಡು, ಅದನ್ನೇನು ಓಪನ್ ಮಾಡು, ಕ್ಲೋಸ್ ಮಾಡು. ಈಗ ಅದಕ್ಕೆ ಅಟ್ಯಾಚ್ ಮಾಡು ಗಿಂಬಲ್ಗೆ. ಸೊ ಆ ಥರ ಓಪನ್ ಮಾಡಿ ಇಡೋದಷ್ಟೇ. ಕ್ಲೋಸ್ ಮಾಡು ಕೆಳಗಡೆ ಹಂಗೆ, ಆಮೇಲೆ ತೋರಿಸೋದು. ಈಗ ಗಿಂಬಲಲ್ಲಿರೋ ಬಟನ್ಸ್, ಪವರ್ ಆಫ್ ಅಂಡ್ ಆನ್ ಬಟನ್ ಇದು ಮೇಲ್ಗಡೆ. ಇದು ಝೂಮ್ ಇನ್, ಝೂಮ್ ಔಟ್. ಮೇಲ್ಗಡೆ ಅಂದ್ರೆ ಝೂಮ್ ಇನ್, ಇದು ಝೂಮ್ ಔಟ್. ಮತ್ತೆ ಇದು ಕ್ಯಾಮ್ರಾದು ಪೊಸಿಷನ್ ಸ್ವಿಚ್ ಮಾಡೋದು. ರಿಯರ್ ಕ್ಯಾಮ್ರಾ ಇಂದ ಫ್ರಂಟ್ ಕ್ಯಾಮ್ರಾ, ಫ್ರಂಟ್ ಕ್ಯಾಮ್ರಾ ಇಂದ ರಿಯರ್ ಕ್ಯಾಮ್ರಾ. ಈ ಬಟನ್ ಕೆಳಗಡೆ ಇರೋದು. ಇದು ವಿಡಿಯೋ ರೆಕಾರ್ಡಿಂಗ್ ಸ್ಟಾರ್ಟ್ ಮತ್ತೆ ಸ್ಟಾಪ್ ಮಾಡೋದು. ಇದು ಫೋನಲ್ಲಿ DJI ಆಪ್ ಬರುತ್ತೆ, ಅದರಲ್ಲಿ ಸ್ಟಾರ್ಟ್ ಮಾಡೋದು, ಅದರಲ್ಲಿ ಮಾಡೋಂಥದ್ದು. ಮತ್ತೆ ಇದು ಜಾಯ್ಸ್ಟಿಕ್ ಕಂಟ್ರೋಲಿಂಗ್ ಬಟನ್, ಅದು ರೌಂಡ್ ಶೇಪ್ ಅಲ್ಲಿ ಇರೋದು. ಇದನ್ನ ನಾವು ಯಾವ ಕಡೆ ಅಂತೀವಿ ಈ ತರ ನಾವು ತಗೊಂಡಾಗ ಈ ತರ ಇರುತ್ತೆ. ಅದನ್ನ ನಾವು ಈ ತರ ಮಾಡ್ಕೊಂಡು ಈ ತರ ಓಪನ್ ಮಾಡ್ಬೇಕು. ಹಿಂದೆ ಕೊಟ್ಟಿರ್ತಾರೆ, ಈ ತರ ಇರುತ್ತೆ. ಈ ತರ ಅನ್ಫೋಲ್ಡ್ ಮಾಡ್ಬೇಕು. ಈಗ ಫೋನ್ ನ ಹೆಂಗ್ ಮೌಂಟ್ ಮಾಡೋದಂತ ಹೇಳ್ತೀನಿ ನಾನು. ಫೋನ್ ಇದೆ ಅಂದ್ರೆ ಈ ಕ್ಲಾಂಪ್ ಇಂದ ಒಂದ್ ಸೈಡ್ ಇಂದ ಅಟ್ಯಾಚ್ ಮಾಡ್ಬಿಟ್ಟು ಮತ್ತೆ ಎಳೆದು ಹಾಕ್ಬಿಟ್ರೆ ಮುಗ್ದೋಯ್ತು. ನೋಡಿ, ಈ ಕ್ಲಾಂಪ್ ಹಾಕ್ಬೇಕಾದ್ರೆ ಇನ್ನೊಂದಿದೆ ನೋಡಿ, ಈ DJI ಅಂತ ಲೋಗೋ ಕಾಣ್ತಾ ಇದೆಯಾ? ಇದು ಕ್ಯಾಮ್ರಾ ಕಡೆಗೆ ಇರಬೇಕು. ಈ ಲೋಗೋ ಕಾಣ್ತಾ ಇದೆ ನೋಡಿ, DJI ಅಂತೇಳಿ. ಈ ಲೋಗೋ ಕ್ಯಾಮ್ರಾ ಇಲ್ಲಿ ತೋರಿಸಿದೆ ಪೊಸಿಷನ್, ಕ್ಯಾಮ್ರಾ ಪೊಸಿಷನ್ ಯಾವ ಕಡೆ ಇರಬೇಕು. ಈಗ ಅಟ್ಯಾಚ್ ಮಾಡ್ತಾರೆ. ಈ ಸ್ಪೇಸ್ ಒಳಗೆ ಕುತ್ಕೋಬೇಕು, ಅಲ್ಲಿ ಕುತ್ಕೋಬೇಕು, ಲಾಕ್ ಅದು ಆ ತರ ಕುತ್ಕೊಂಡಾಗ ಈಗ ಗಿಂಬಲ್ ಕಾಣುತ್ತೆ. ದೂರ ಇಟ್ಕೋ ಬೈ ಕಡೆಗೆ. ಈಗ ಒಂದೊಂದೇ ಬಟನ್ ಟ್ರಿಗರ್ ಮಾಡು. ಹಿಂದ್ಗಡೆ ಟ್ರಿಗರ್ ಇದೆ, ಅದು ಟ್ರಿಗರ್ ಬಟನ್. ಇದು ಟ್ರಿಗರ್ ಬಟನ್. ಹಿಂದ್ಗಡೆ ನಾವು ಕೈಯಲ್ಲಿ ಇಟ್ಕೊಂಡಾಗ ಸ್ಟ್ರೈಟ್ ಇಟ್ಕೋ ಕೈಯಲ್ಲಿ. ಹಂಗೆ ಇಟ್ಕೊಂಡಾಗ ಅದು ಆ ಕಡೆಗೆ ಇರುತ್ತೆ, ಮುಂದ್ಗಡೆಗೆ ಹಿಂದ್ಗಡೆ ಸೈಡ್ ಆ ತರ ಇರುತ್ತೆ. ಸೊ ನಾವು ಕೈಯಲ್ಲಿ ಇಟ್ಕೊಂಡಾಗ ಇದೇ ರೀತಿ ಇರುತ್ತೆ. ಸೊ ಈಗ ಟ್ರಿಗರ್ನ ಒಂದ್ಸಲ ಪ್ರೆಸ್ ಮಾಡು. ಟ್ರಿಗರ್ ಇನ್ನು ಗಿಂಬಲ್ ಆನ್ ಆಗಿಲ್ಲ, ಇವಾಗ ಆನ್ ಮಾಡು. ಒಂದು 2 seconds 3 seconds ಇಟ್ಕೊಂಡ್ರೆ ಆನ್ ಆಗುತ್ತೆ ಗಿಂಬಲ್. ಸಾಕು. ಗಿಂಬಲ್ ಬಟನ್ 2-3 seconds ಈ ತರ ಸೌಂಡ್ ಬರುತ್ತೆ. ಇದು ಸ್ಟೇಬಲ್ ಆಯ್ತು. ಸ್ಟ್ರೈಟ್ ಇಟ್ಕೋ, ಇನ್ನು ಮುಂದಕ್ಕೆ ಹೋಗು ಆ ಕಡೆಗೆ. ಈಗ DJI ಆಪ್ ಓಪನ್ ಮಾಡ್ತಾ ಇದೀವಿ. ಓಪನ್ ಮಾಡಿದ ನಂತರ ಒಂದು 2 ಸೆಕೆಂಡ್ ಬೇಕಾಗುತ್ತೆ. ಸೊ ಅದು ಓಪನ್ ಆಯಿತು. ಓಪನ್ ಆದ್ಮೇಲೆ ಏನ್ ಮಾಡ್ಬೇಕು ಹೇಳಿ? ಓಪನ್ ಆದ ತಕ್ಷಣ ಆಟೋಮೆಟಿಕ್ ಇದು DJI ಆಪ್ ಅಲ್ಲೇನೆ ಕ್ಯಾಮ್ರಾ ಬರುತ್ತೆ. ಅದರಿಂದನೇ ಆ ಮೋಡಲ್ಲೇ ಇದಿರುತ್ತೆ, ಕ್ಯಾಮ್ರಾ ಮೋಡಲ್ ಇರುತ್ತೆ. ಈಗ ಈ ತರ ನೋಡಿ, ಸರಿ ಕಾಣ್ತಾ ಇದೆ. ಒಂದ್ ನಿಮಿಷ, ಅದೆಲ್ಲ ಹೇಳೋದಕ್ಕಿಂತ ಮುಂಚೆ ಟಿಲ್ಟ್ ಮಾಡೋದು ಜಾಯ್ಸ್ಟಿಕ್ ಅಲ್ಲಿ ಲೆಫ್ಟ್ ರೈಟ್ ಅಪ್ ಡೌನ್ ಅದನ್ನ ತೋರಿಸು. ಇದು ಮೋಡ್ ಸ್ವಿಚ್ ಮಾಡೋದು. ಫಸ್ಟ್ ಮೋಡ್ ಸ್ವಿಚ್ ಮಾಡೋದು ಇದು. ಇನ್ನು ಒಂದ್ ಸತಿ ಪ್ರೆಸ್ ಮಾಡಿದ್ರೆ ಇದರ ಫೋಟೋ ಮೋಡಿಗೆ ಹೋಗುತ್ತೆ. ಫೋಟೋ ಮೋಡ್ಗೆ ಇನ್ನೊಂದ್ಸಲ ಪ್ರೆಸ್ ಮಾಡಿದ್ರೆ ಅದನ್ನ ಇನ್ನೊಂದ್ಸಲ ಪ್ರೆಸ್ ಮಾಡಿದ್ರೆ ವಿಡಿಯೋ ಮೋಡಿಗೆ ಬರುತ್ತೆ. ಸರಿ, ಇದ್ರ ಕೆಳಗಿರೋದು ನಾವು ಝೂಮ್ ಇನ್ ಝೂಮ್ ಔಟ್. ಈ ಬಟನ್ ಇದ್ರ ಕೆಳಗಿರೋದು ನೋಡಿ, ಝೂಮ್ ಇನ್ ಝೂಮ್ ಔಟ್. ಯಾವ್ದಾನ ಆಬ್ಜೆಕ್ಟ್ ಇಟ್ಟರೆ ಗೊತ್ತಾಗುತ್ತೆ ಝೂಮ್ ಇನ್ ಝೂಮ್ ಔಟ್. ಅದನ್ನ ಲಾಂಗ್ ಪ್ರೆಸ್ ಮಾಡಬೇಕು, ಮೇಲ್ಗಡೆ ಎಳಿಬೇಕು ಹಿಂಗೆ. ಆತರ ಝೂಮ್ ಇನ್ ಝೂಮ್ ಔಟ್ ಆಗುತ್ತೆ. ಮತ್ತೆ ಇದು ಬೇಕಾದಾಗ ಸೆಲ್ಫಿ ಸ್ಟಿಕ್ ತರಾನು ಆಗುತ್ತೆ. ಸ್ವಲ್ಪ ಜಾಸ್ತಿ ಲೆಂತ್ ಇಲ್ಲ, ಸ್ವಲ್ಪ ಇದೆ ಅಷ್ಟೇ. ಈ ತರ ದೂರದ ಶೂಟ್ ಮಾಡಬೇಕು, ಇಲ್ಲಾಂದ್ರೆ ಸೆಲ್ಫಿ ತಗೋಬೇಕು ಎಲ್ಲರ ಜೊತೆಗೆ, ಇಲ್ಲ ಈ ತರ ವ್ಲಾಗ್ ಮಾಡ್ಬೇಕಂದ್ರೆ ಬಾರಿ ಯೂಸ್ ಆಗುತ್ತೆ. ಮತ್ತೆ ಇದು ಮ್ಯಾನ್ಯಲ್ ಆಗಿ ನಾವು ಅಡ್ಜಸ್ಟ್ ಮಾಡ್ಬೋದು. ಹಿಂಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಬೋದು.
ಈಗ ಜಾಯ್ಸ್ಟಿಕ್ದು ರೌಂಡ್ ಅಲ್ಲಿ ಇದೆ ನೋಡಿ, ಈ ಬಟನ್ ಉಪಯೋಗಗಳು ಹೇಳ್ತಾನೆ, ಹೇಳಪ್ಪ. ಈ ಜಾಯ್ಸ್ಟಿಕ್ ಬಟನ್ ಇದೆಯಲ್ಲ, ಇದು ನಾವು ಯಾವ ಕಡೆ ಬೇಕೋ ಆ ಕಡೆ ಮಾಡ್ಬೋದು. ಯಾವ ಕಡೆ ಅಂದ್ರೆ ಆ ಕಡೆ ಅಲ್ಲ, ಲೆಫ್ಟಿಗೆ ಬೇಕಾದ್ರೆ ಲೆಫ್ಟಿಗೆ, ರೈಟಿಗೆ ಬೇಕು. ನಾವು ಲೆಫ್ಟಿಗೆ ಪ್ರೆಸ್ ಮಾಡಿದ್ರೆ ಮೊಬೈಲ್ ಗಿಂಬಲ್ ಲೆಫ್ಟಿಗೆ ಹೋಗುತ್ತೆ, ರೈಟಿಗೆ ಪ್ರೆಸ್ ಮಾಡಿದ್ರೆ ರೈಟಿಗೆ ಹೋಗುತ್ತೆ. ರೈಟಿಗೆ ಬರುತ್ತೆ. ಅಪ್ ಡೌನ್ ಹಂಗೆ ಫುಲ್ ಇದ್ರಲ್ಲೇ ಕಂಟ್ರೋಲ್ ಮಾಡ್ಬೋದು ಮೊಬೈಲ್ ಯಾವ ಪೊಸಿಷನ್ ಬೇಕು ಎಲ್ಲ. ಅಪ್ ಡೌನ್ ನೋಡಿ, ಅಪ್ ಡೌನ್ ಮಾಡೋ ನಿಧಾನಕ್ಕೆ. ನೋಡಿ, ಅಪ್ ಆಯ್ತು, ಈಗ ಡೌನ್ ಆಯ್ತು. ಈ ತರ ಸ್ಟ್ರೈಟ್ ಇಟ್ಕೋ ಗಿಂಬಲ್ ಹಂಗೆ. ಈಗ ಅಪ್ ಮಾಡು, ಅಪ್ ಮಾಡು, ಡೌನು, ಅಪ್ ಆಯ್ತು, ಈ ಡೌನು ಅಷ್ಟೇ. ಈಗ ಲೆಫ್ಟ್ ರೈಟು, ಈಗ ರೈಟಿಗೆ ಬರ್ತಾ ಇದೆ ನೋಡಿ, ರೈಟ್. ಅದೇ ಒಂದೇ ಬಟನ್ನ 4 ಕಡೆ ಆಪ್ಷನ್ ಮಾಡಿದ್ವಿ, ಗೇರ್ ಟೈಪ್ ಅದು. ಸೊ ಇದು ರೆಕಾರ್ಡ್ ಸ್ಟಾರ್ಟ್ ಅಂಡ್ ಸ್ಟಾಪ್ ಮಾಡೋದು. ರೆಡ್ ಸಿಂಬಲ್ ಇದೆಯಲ್ಲ ಇದು ಮೇಲ್ಗಡೆ, ಇದು ಅದು ಆನ್ ಮಾಡಿದ ಒಂದ್ಸತಿ ಸ್ಟಾರ್ಟ್ ಮಾಡಿದ್ರೆ ರೆಕಾರ್ಡ್ ಸ್ಟಾರ್ಟ್ ಆಯ್ತು ನೋಡಿ, ರೆಕಾರ್ಡ್ ಆನ್ ಆಯ್ತು. ಕಿಟಕಿ ಕಾಣ್ತಾ ಇದೆ ಅದರಲ್ಲಿ, ಕಿಟಕಿ ಕಾಣ್ತಾ ಇದೆ. ಲೆಫ್ಟ್ ರೈಟು, ಈಗ ರೈಟಿಗೆ ಬರ್ತಾ ಇದೆ ನೋಡಿ, ರೈಟ್. ಅದೇ ಒಂದೇ ಬಟನ್ನ 4 ಕಡೆ ಆಪ್ಷನ್ ಮಾಡಿದ್ವಿ, ಗೇರ್ ಟೈಪ್ ಅದು. ಸೊ ಇದು ರೆಕಾರ್ಡ್ ಸ್ಟಾರ್ಟ್ ಅಂಡ್ ಸ್ಟಾಪ್ ಮಾಡೋದು. ರೆಡ್ ಸಿಂಬಲ್ ಇದೆಯಲ್ಲ ಇದು ಮೇಲ್ಗಡೆ, ಇದು ಅದು ಆನ್ ಮಾಡಿದ ಒಂದ್ಸತಿ ಸ್ಟಾರ್ಟ್ ಮಾಡಿದ್ರೆ ರೆಕಾರ್ಡ್ ಸ್ಟಾರ್ಟ್ ಆಯ್ತು ನೋಡಿ, ರೆಕಾರ್ಡ್ ಆನ್ ಆಯ್ತು. ಕಿಟಕಿ ಕಾಣ್ತಾ ಇದೆ ಅದರಲ್ಲಿ, ಕಿಟಕಿ ಕಾಣ್ತಾ ಇದೆ, ಕಾಣಬಾರ್ದು ಅಲ್ಲಿ. ಈ ತರ ಸ್ಟಾರ್ಟ್ ಆಯ್ತು ರೆಕಾರ್ಡಿಂಗ್. ಮತ್ತೆ ಇನ್ನೊಂದ್ಸತಿ ಪ್ರೆಸ್ ಮಾಡಿದ್ರೆ ಸ್ಟಾಪ್ ಆಯ್ತು ಅಷ್ಟೇ. ಈ ಬಟನ್ ಇದೊಂದೇ ಯೂಸು. ಇದು ಕೆಳಗಡೆ ಇದೆಯಲ್ಲ ಈ ಬಟನ್, ನಾವು ಈ ತರ ಒಂದ್ಸತಿ ಪ್ರೆಸ್ ಮಾಡಿದ್ರೆ ಈ ತರ ಕ್ಯಾಮ್ರಾ ಸ್ವಿಚ್ ಆಗುತ್ತೆ, ಫ್ರಂಟ್ ಕ್ಯಾಮ್ರಾದಿಂದ ರಿಯರ್ಗೆ. ಮತ್ತೆ ಇನ್ನೊಂದ್ಸತಿ ಪ್ರೆಸ್ ಮಾಡಿದ್ರೆ ವಾಪಸ್ ಬ್ಯಾಕ್ ಕ್ಯಾಮ್ರಾ ಸ್ವಿಚ್ ಆಗುತ್ತೆ. ಅದೇ ಹಿಂಬದಿ ಕ್ಯಾಮ್ರಾ ಆನ್ ಆಗುತ್ತೆ. ಯಾವ ಬಟನ್ಗೆ? ಈ ಕೆಳಗಿರೋ ಬಟನ್. ಮತ್ತೆ ಇದನ್ನ ವಾಪಸ್ಸು ಡಬಲ್ ಪ್ರೆಸ್ ಮಾಡಿದ್ರೆ ಈ ತರ ಹಾರಿಜಾಂಟಲ್ ಆಗುತ್ತೆ. ಅದೇ ಸ್ವಿಚ್ ಅದೇ ಬಟನ್. ಮತ್ತೆ ಇನ್ನೊಂದ್ಸತಿ ಮಾಡಿದ್ರೆ ಇದು ವರ್ಟಿಕಲ್ ಆಗುತ್ತೆ. ಹಾರಿಜಾಂಟಲ್ ವರ್ಟಿಕಲ್ ಆಗುತ್ತೆ. ಈಗ ಇದು ಸಲ ಡಬಲ್ ಟ್ಯಾಪ್ ಮಾಡು, ಹಾರಿಜಾಂಟಲ್ ಬರುತ್ತೆ. ಈ ತರ ನಿನ್ ಬೆರಳು ಕಾಣ್ತಿಲ್ಲ, ಫುಲ್ ಕೈ ತುಂಬಾ ಹಿಡ್ಕೋಬೇಡ, ಒಂದ್ ಬೆರಳು ಮಾತ್ರ ಬಟನ್ ಹತ್ರ ಹೋಗಿ ಮಾಡು. ಈಗ ಹಾರಿಜಾಂಟಲ್ ಮಾಡು, ಡಬಲ್ ಟ್ಯಾಪ್. ಇನ್ನೊಂದ್ಸಲ ಡಬಲ್ ಟ್ಯಾಪ್ ಮಾಡು, ವರ್ಟಿಕಲ್ ಆಯ್ತು. ಹಿಂದ್ಗಡೆ ಟ್ರಿಗರ್ ಕೊಟ್ಟಿದ್ದಾರೆ. ಟ್ರಿಗರ್ ಇದ್ರ ಉಪಯೋಗ ಏನು? ಟ್ರಿಗರ್ ಒಂದ್ಸತಿ ಈ ತರ ಪ್ರೆಸ್ ಮಾಡಿದ್ರೆ ಆಕ್ಟಿವ್ ಟ್ರ್ಯಾಕಿಂಗ್ ಓಪನ್ ಆಗುತ್ತೆ. ಇಲ್ಲಿ ಗ್ರೀನ್ ಬರ್ಬೇಕು, ಏನಾರ ಒಂದು ಸಿಂಬಲ್ ಬೇಕು. ಬಾರಪ್ಪ ಕಿಶೋರ್, ಅಲ್ಲಿ ಹಿಡಿದ ನೋಡಿ. ಆ ಕಡೆ ತಂದು ಸ್ವಲ್ಪ ಅದರ ಮೊಬೈಲು ತಿರುಗುತ್ತೆ. ಆಟೋಮೆಟಿಕಲಿ ಗಿಂಬಲ್ ನೋಡಿ, ಗಿಂಬಲ್ ಅದನ್ನ ಆಗುತ್ತೆ ನೋಡಿ. ಮೇಲೆ ಕೆಳಗೆ ಬಂದ್ರೆ ಆಬ್ಜೆಕ್ಟ್ ತಕ್ಕಂತೆ ಟ್ರ್ಯಾಕ್ ಮಾಡ್ಕೊಂಡು ಇದರಲ್ಲಿ ಆಕ್ಟಿವ್ ಶೂಟ್ ಆಗುತ್ತೆ. ಆಕ್ಟಿವ್ ಟ್ರ್ಯಾಕಿಂಗ್ 4.0 ಸಿಗುತ್ತೆ ಇದರಲ್ಲಿ. ನೋಡಿ ಯಾವ ತರ ಲೆಫ್ಟಿಗೆ ಬರುತ್ತೆ, ರೈಟ್ಗೆ, ಡೌನ್ಗೆ, ಈ ತರ ಎಲ್ಲ ಬರುತ್ತೆ. ಮತ್ತೆ ಇದೇ ಟ್ರಿಗರ್, ಈ ಟ್ರಿಗರ್ನ ಡಬಲ್ ಪ್ರೆಸ್ ಮಾಡಿದ್ರೆ ಇವಾಗ ಈ ತರ ಒಂದ್ ಸೈಡಲ್ಲಿ ಎಲ್ಲೋ ಇದೆ ಅನ್ಕೊಳ್ರಿ. ಈಗ ಗಿಂಬಲ್ ಅಕಸ್ಮಾತ್ ಡಬಲ್ ಪ್ರೆಸ್ ಮಾಡಿದ್ರೆ ಅದು ಡಿಫಾಲ್ಟ್ ಪೊಸಿಷನ್. ಇದು ಡಿಫಾಲ್ಟ್ ಪೊಸಿಷನ್, ಮಾಮೂಲಿ ಪೊಸಿಷನ್ ಬಂದ್ಬಿಡುತ್ತೆ. ಆ ಮಾಮೂಲಿ ಪೊಸಿಷನ್ ಬರುತ್ತೆ ಇದು ಅಷ್ಟೇ. ಈಗ ನಾವು ಹಾರಿಜಾಂಟಲಿ ಬೇಕು ಅಂತಂದ್ರೆ ಮತ್ತೆ ಇನ್ನೊಂದು ಟ್ರಿಗರ್ ಅಲ್ಲಿ ಒಂದ್ಸತಿ ಟ್ಯಾಪ್ ಮಾಡಿ ಮತ್ತೆ ಇನ್ನೊಂದ್ಸತಿ ಲಾಂಗ್ ಪ್ರೆಸ್ ಮಾಡಿದ್ರೆ ಟಿಲ್ಟ್ ಲಾಕ್ ಆಪ್ಷನ್ ಅಂತ ಬರುತ್ತೆ. ಅದು ಯಾವ ಕಡೆಗೂ ಮೂವ್ ಆಗಲ್ಲ, ನೋಡಿ ತೋರಿಸಿ. ಇರುತ್ತೆ. ಸೊ ಈಗ ನೋಡಿ ಆ ತರ ಯಾವ ತರ ಮಾಡಿದ್ರೆ ಅದು ಒಂದೇ ಪೊಸಿಷನ್ ಇರುತ್ತೆ. ಸ್ಟೆಬಿಲಿಟಿ, ಫೋರ್ ಸ್ಟೆಬಿಲಿಟಿ ಇರುತ್ತೆ. ನೀವು ಶೂಟ್ ಮಾಡ್ಬೇಕಾದ್ರೆ ಯಾವುದೇ ಆಬ್ಜೆಕ್ಟ್ ಅದು ಶೇಕ್ ಆಗೋದಲ್ಲಿ, ಕೈಯಲ್ಲಿ ಹಿಡ್ಕೊಂಡ್ರೆ ಶೇಕ್ ಆಗುತ್ತಾ, ಆ ತರ ಆಗೋದಿಲ್ಲ. ಸಪೋಸ್ ರೀಲ್ ಮಾಡೋರು ಹೆಂಗ್ ಮಾಡ್ಬೇಕಂದ್ರೆ ಅದರಲ್ಲಿ ಟ್ರೈಪಾಡ್ ಇದೆ, ತಗೊಳ್ಬೇಕು. ಆ ಟ್ರೈಪಾಡ್ನ ಸೊ ಅದಕ್ಕೆ ಕೆಳಗಡೆ ಫಿಟ್ ಮಾಡ್ಬಿಟ್ಟು ಅಲ್ಲೊಂದು ಇಟ್ಕೊಂಡು ಒಬ್ರು ಯಾರಾದ್ರೂ ಆಪರೇಟರ್ ಮಾಡ್ಬೋದು, ಹಾಕಿ ಇಡ್ಬೋದು. ಸೊ ಆ ಥರ ಮಾಡ್ಬೋದು. ಹಂಗೆ ಸ್ಟಿಕ್ ಓಪನ್ ಮಾಡೋ, ಹೈಟ್ ಮಾಡು, ಸರಿ ಕುತ್ಕೊಂಡಿಲ್ಲ, ಕೆಳಗಡೆ ಪವರ್ ನೋಡು. ಮತ್ತೆ ಇದರಲ್ಲಿ DJ ಆಪ್ ಅಲ್ಲೇನೆ ಆಟೋ ಕ್ಯಾಲಿಬ್ರಿಂಗ್ ಬರುತ್ತೆ. ನಿಮ್ಗೆ ಅಕಸ್ಮಾತ್ ಮೊಬೈಲ್ಗೆ ಹೆಂಗ್ ಯಾವ ವೇಟೇಜ್ ಅದ್ರ ಏನ್ ತಕ್ಕಂಗೆ ಅದು ಕರೆಕ್ಟಾಗಿ ಕ್ಯಾಲಿಬ್ರೇಟ್ ಮಾಡ್ಕೊಂಡು ಅದು ಕರೆಕ್ಟಾಗಿ ಪೊಸಿಷನ್ ಕುಂಡಿಸ್ಕೊಳೋದು ಗಿಂಬಲ್ಲಿ ಬೇಕಾಗಿರೋ ತರ. ಹೇಳ್ತಾವ. ಮತ್ತೆ ಇದನ್ನ
ಇದರಲ್ಲಿ ಮತ್ತೆ ಆಪ್ಷನ್ಸ್ ಬರ್ತವೆ. ನಾವು ಇಲ್ಲೋಗಿ ಮೋರ್ ಸೆಟ್ಟಿಂಗ್ಸಿಗೆ ಹೋದ್ರೆ ಫಾಲೋ, ಟಿಲ್ಟ್ ಲಾಕ್ಡ್, FPV, ಸ್ಪಿನ್ ಶಾಟ್ ಇಷ್ಟು ಬರ್ತವೆ. ಎಲ್ಲ ಆಪ್ ಅಲ್ಲಿ ಇರ್ತಕ್ಕಂಥ ಅಪ್ಲಿಕೇಶನ್ಸ್ ಸೆಟ್ಟಿಂಗ್ಸ್ ಅದನ್ನ ನೀವು ಕಲಿಬಹುದು. ಸೊ ನಾವೀಗ ಅದೆಲ್ಲ ಬೇಡ ಅಂತಂದ್ರೆ ಬ್ಯಾಕ್ ಹೋಗ್ಬಿಟ್ಟು ಇದು ಗಿಂಬಲ್ ರೆಸ್ಪಾನ್ಸಿವ್. ನಾವು ಗಿಂಬಲ್ ಇವಾಗ ನೋಡಿ ಎಷ್ಟು ಸ್ಪೀಡ್ ಅಲ್ಲಿ ಇದೆ. ಈಗ ಒಂದ್ ಸ್ವಲ್ಪ ತಿಟ್ಕೊಂಡ್ರೆ ಈ ತರ ಸ್ಪೀಡ್ ಆಗಿ ಮೂವ್ಮೆಂಟ್ ಆಗ್ತಾ ಐತೆ. ಅದನ್ನ ಮೀಡಿಯಂ ಮಾಡ್ಕೋಬಹುದು. ಮೀಡಿಯಂ ಮಾಡ್ಕೊಂಡ್ರೆ ನೋಡಿ ನಿಧಾನವಾಗಿ ಹೋಗ್ತಾ ಐತೆ ನೋಡಿ. ಮತ್ತೆ ಗಿಂಬಲ್ ಸ್ಲೋ ಆಗಿ ಇಟ್ಕೊಂಡ್ರೆ ಫುಲ್ ಸ್ಲೋ ನೋಡಿ. ಗಿಂಬಲ್ ರೆಸ್ಪಾನ್ಸಿವ್. ಇವಾಗ ಸ್ಪೀಡ್ ರೊಟೇಷನಲ್ ಸ್ಪೀಡ್ ಮೀಡಿಯಂ ಇದೆ. ಫಾಸ್ಟ್ ಮಾಡಿದ್ರೆ ಇಷ್ಟೇ, ಜಲ್ದಿ ಸ್ಪೀಡು ಫುಲ್ಲು. ಸ್ಪೋರ್ಟ್ಸ್ ಮೋಡ್ ಇದ್ದಂಗೆ. ಅಕಸ್ಮಾತ್ ನಾವು ಫುಲ್ ಸ್ಲೋ ಆಗಿಟ್ರೆ ಇದು ಗಿಂಬಲ್ DJI ಆಪ್ ಅಲ್ಲೇನೆ ಬರುತ್ತೆ. ಆಪ್ ನ ಸ್ವಲ್ಪ ನಾವು ಜಾಯ್ಸ್ಟಿಕ್ ಡೈರೆಕ್ಷನ್ ಚೇಂಜ್ ಮಾಡ್ಕೋಬಹುದು. ಈ ತರ ಇವಾಗ ನಾನು ಆಲ್ ಕೊಟ್ಟಿದ್ದೆ ಅಂದ್ರೆ ಇಲ್ಲಿ ನೋಡಿ, ಈ ತರ ಹಿಡಿದ್ರೆ ಈ ಪೊಸಿಷನ್ ಬರುತ್ತೆ. ಇದು ಇವೆರಡು ಕಡೆ ಈ ಟೈಪ್ ಅಲ್ಲಿ ಹಿಡಿದ್ರೆ ಈ ತರ ತಿರುಗುತ್ತೆ. ಅಕಸ್ಮಾತ್ ನಾನೇನಾದ್ರು ಬರೀ ಹಾರಿಜಾಂಟಲ್ ಬೇಕು, ನನಗೆ ಹಾರಿಜಾಂಟಲ್ ಒಂದೇ ಇಟ್ರೆ ನಾನು ಹೆಂಗ್ ತಿರುಗಿನೂ ಹಾರಿಜಾಂಟಲ್ ಇಷ್ಟೇ ಬರೋದು. ನಾನು ಹಿಂಗ್ ತಿರುಗಿಸ್ತೆ ಅಂತ ಹಿಂಗ್ ತಿರುಗೋದು ಮಾಡಲ್ಲ. ಫುಲ್ ಲಾಕ್ ಆಗುತ್ತೆ ಅದು. ಹಿಂಗ್ ತಿರುಗೋದಲ್ಲ, ಹಾರಿಜಾಂಟಲ್ ವರ್ಟಿಕಲ್ ಅಂತ ಹೇಳ್ಬೋದು. ಆಫ್ ಮಾಡಿದ್ರೆ ಒಂದೇ ಟೈಪ್, ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಅಷ್ಟೇ. ನೀವು ಜಾಯ್ಸ್ಟಿಕ್ ಅಲ್ಲಿ ಎಲ್ಲಿ ಮುಟ್ಟಿರೋ ಆ ಕಡೆಯಿಂದ ಈ ಕಡೆಯಿಂದ ಈ ಕಡೆ ಫುಲ್ ಎರಡು ಭಾಗ ಆದಂಗೆ ಆಗುತ್ತೆ. ಸೊ ನೆಕ್ಸ್ಟ್ ಇದರಲ್ಲಿ ಇಷ್ಟೇ ಬರೋದು ಆಪ್ಷನ್ಸ್. ಆಕ್ಟಿವ್ ಟ್ರ್ಯಾಕಿಂಗ್ ಬರುತ್ತೆ. ಆಕ್ಟಿವ್ ಟ್ರ್ಯಾಕಿಂಗ್ಗೆ ಫಾಲೋ ಮೂಡು ಫಾಸ್ಟ್ ಇದೆ. ಫಾಸ್ಟ್ ಬೇಡ ನಮಗೆ ಮೀಡಿಯಂ ಬೇಕು ಅಂದ್ರೆ ಈ ತರ ಮೀಡಿಯಂ ಮಾಡ್ಕೋಬಹುದು, ಸ್ಲೋ ಮಾಡ್ಕೋಬಹುದು. ನನ್ ಮೀಡಿಯಂ ಬೇಕು, ಮೀಡಿಯಂ ಇಟ್ಕೊಂಡಿದ್ದೀನಿ. ಅದಕ್ಕೆ ಈಗ ಸೆಲ್ಫಿ ಮಾಡ್ಕೋಬೇಕಂದ್ರೆ ಈ ಬಟನ್ ಯಾವ ಬಟನ್ ಕೆಳಗೆ ರೆಕಾರ್ಡಿಂಗ್ ಬಟನ್ ಕೆಳಗಿರೋದು ಮಾಡಿದ್ರೆ ನೋಡಿ ಆಕ್ಟಿವ್ ಟ್ರ್ಯಾಕಿಂಗ್ ಆಟೋಮೆಟಿಕ್ ಓಪನ್ ಆಯ್ತು. ಇಲ್ಲಿ ನೀನ್ ಮೂವ್ ಆದ್ರೆ ಅದು ಮೂವ್ ಆಗುತ್ತಾ? ಈ ತರ ಸರಿ. ಈಗ ಗಿಂಬಲ್ ಜಾಯ್ಸ್ಟಿಕ್ ಅದು ಕ್ಲೋಸ್ ಮಾಡಿದೆ, ಮಾಮೂಲಿ ತಗೊಳ್ಳಿ, ಕೈಯಲ್ಲಿ ಇಟ್ಕೊಂಡು ಬೇಕಾದ್ರೆ ಹೋಗ್ಬೋದು. ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಇದು ಕ್ಯಾರಿ ಮಾಡ್ಬೋದು. ನೀವು ತೆಗಿಯುವಂಥ ಫೋಟೋಸು ವಿಡಿಯೋಸು ಸ್ಟೆಬಿಲಿಟಿ ಇರುತ್ತೆ. ಸೊ ಹಾಗಾಗಿ ಯಾವ ರೀತಿ ನೀವು ಕೈಗಾಗಲಿ ಏನು ಚೇಂಜ್ ಮಾಡಿದ್ರು ಫೋಟೋ ಮಾತ್ರ ಫೋನು ಅದೇ ಪೊಸಿಷನ್ ಇರುತ್ತೆ. ಅದೇ ಗಿಂಬಲ್ನ ಉಪಯೋಗ. ಸಿನಿಮ್ಯಾಟಿಕ್ ಶಾರ್ಟ್ಸು ಇದರಲ್ಲಿ ತೆಗಿಬೋದು. ತುಂಬ ಚೆನ್ನಾಗೇ ಇದೆ ಉಪಯೋಗ. ನಾವು ಇನ್ನೂ ಕಲಿಬೇಕಾಗಿದೆ. ಇನ್ನು ಇದು ಹೊಸ ಒಂದು ನಮ್ಮ ಪ್ರಯತ್ನ. ಇದು ನಾವು ತಗೊಂಡಿದ್ದು ಸೆಕೆಂಡ್ ಹ್ಯಾಂಡ್, ಅಂದರೆ ಯೂಸ್ಡ್, ಸೆಕೆಂಡ್ ಹ್ಯಾಂಡ್ ಅಂತ ಹೇಳಬೇಕು. ಗೊತ್ತಿರೋದ್ರಿಂದ ನಮಗೆ ಅವ್ರಿಗೆ ಏನು ರೇಟ್ 13,000 ಇರೋದಿತ್ತು, ಅದಕ್ಕಿಂತ ಅರ್ಧಕ್ಕಿಂತ ಕಡಿಮೆನೆ ಕೊಟ್ಟರು. ನಾವು ಇದನ್ನ ಉಪಯೋಗಿಸ್ಕೊಳ್ಳೋದಕ್ಕೆ ಕಲಿತಾ ಇದ್ದೀವಿ ನಮ್ಮ ಈ ಸುಪುತ್ರನ ಜೊತೆಗೆ. ಓಕೆ, ಥ್ಯಾಂಕ್ ಯು ವೀಕ್ಷಕರೇ. ನಮಗೆ ಗೊತ್ತಿದ್ದಷ್ಟು ಮಾತ್ರ ಹೇಳಿದ್ದೀವಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ನಮ್ಮ ಚಾನಲ್ KCG 369 ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಉಪಯೋಗ ಆಗಿದ್ದರೆ ಶೇರ್ ಮಾಡಿ, ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು.